ದೆಹಲಿ ಎನ್ಸಿಆರ್ನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ದೆಹಲಿಯ ರಸ್ತೆಗಳೆಲ್ಲ ಜಲಾವೃತ ಆಗಿರುವಂಥದ್ದು. ದೆಹಲಿಯಲ್ಲಿ ಇಂದು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಭಾರಿ ಮಳೆಗೆ ರಸ್ತೆಗಳಲ್ಲಿ ಮುಳುಗಿರುವಂಥದ್ದು ವಾಹನಗಳು. ಬಿಸಿಲಿನಿಂದ ಬೆಂದಿದ್ದಂಥ ದೆಹಲಿಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಅಲ್ಲಿನ ಜನಕ್ಕೆ ಖುಷಿ, ಯಾಕೆಂದ್ರೆ 50-52 ಡಿಗ್ರಿವರೆಗೂ ಕೂಡ ಹೋಗಿತ್ತು. ಅಲ್ಲಿನ ಜನ ಮನೆಯಿಂದ ಹೊರಗಡೆ ಕಾಲಿಡೋದು ಹೇಗಪ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ತಂಪು ಕಾಣಿಸ್ತಾ ಇದೆ. ಮಳೆ ಇಳಿಕೆ ಆದರೂ ಕೂಡ ರಸ್ತೆಗಳಲ್ಲಿ ನಿಂತಿರುವಂಥದ್ದು ನೀರು. ಮಳೆಯಿಂದಾಗಿ ದೆಹಲಿಯಲ್ಲಿ ವಾಹನ ಸಂಚಾರಕ್ಕೆ ಸಂಕಷ್ಟ ಎದುರಾಗಿದೆ. ದೆಹಲಿ ಏರ್ಪೋರ್ಟ್ನಲ್ಲಿ ನೀರನ್ನು ತಿರುವು ಮಾಡುವಂಥ ಕಾರ್ಯ ಆಗ್ತಾ ಇದೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ರಸ್ತೆಗಳೆಲ್ಲ ಜಲಾವೃತವಾಗಿದ್ದಾವೆ ಅನ್ನುವಂಥದ್ದು. ಇದು ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿರುವಂಥ ಪರಿಸ್ಥಿತಿ. ನಾವು ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತಾ ಇರ್ತೀವಲ್ಲ, ನೋಡಿ ಬೆಂಗಳೂರು ಮುಳುಗೆ ಹೋಯ್ತು ಅಂತೆಲ್ಲ ನೋಡ್ತಾ ಇರ್ತೀವಲ್ಲ, ರಾಷ್ಟ್ರದ ರಾಜಧಾನಿನೇ ಮುಳುಗೋಗಿದೆ. ಆ ರೀತಿಯಾಗಿ ಮಳೆ ಬಂದಿರುವಂಥದ್ದು. ರಾಷ್ಟ್ರದ ರಾಜಧಾನಿಯ ಪರಿಸ್ಥಿತಿ ಹೀಗಾದರೆ ಇನ್ನು ಉಳಿದ ಕಡೆ ಲೆಕ್ಕ ಹಾಕೊಳ್ಳಿ ಹೇಗಾಗ್ಬೋದು ಅಂತ. ದೆಹಲಿಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀರಾ. ಹತ್ತತ್ರ ಒಂದು 2-3 ಅಡಿವರೆಗೂ ಕೂಡ ನೀರು ನಿಂತಿರುವಂಥದ್ದು. ಸಿಕ್ಕಾಪಟ್ಟೆ ಬಿಸಿಲಿತ್ತು ದೆಹಲಿಯಲ್ಲಂತೂ. ಹಾಗೆ ಹೇಳ್ತಾ ಇದ್ನಲ್ಲ, ಸುಮಾರು 52-54 ಡಿಗ್ರಿವರೆಗೂ ಕೂಡ ದೆಹಲಿಯಲ್ಲಿ ಬಿಸಿಲು ಕಾಣಿಸ್ಕೊಂಡಿತ್ತು. ಈಗ ನೋಡಿ ಅಲ್ಲಿ ಬ್ರಿಡ್ಜ್ ಹತ್ರನೂ ಕೂಡ ಅಷ್ಟೇ, ಅಲ್ಲಿ ನೀರು ಫ್ಲೋ ಆಗ್ದಲೆ ಅಲ್ಲೇ ನಿಂತಿರುವಂಥ ಹಿನ್ನೆಲೆಯಲ್ಲಿ ಆ ವೆಹಿಕಲ್ಗಳೆಲ್ಲವೂ ಕೂಡ ಸ್ಟಕ್ ಆಗಿ ಅಲ್ಲೇ ನಿಂತಿದ್ದಾವೆ. ಬಿಕಾಸ್ ಮುಳುಗೋಗ್ಬಿಟ್ಟಿರುವಂಥದ್ದು ಅರ್ಧಕ್ಕರ್ಧ. ಸೊ ಹೀಗಾಗಿ ಇಂಜಿನ್ ಕಂಪ್ಲೀಟ್ ಆಗಿ ಆಫ್ ಆಗಿ ಹೋಗಿರುತ್ತೆ. ಸಾಕಷ್ಟು ವಾಹನಗಳು ಕಾಣಿಸ್ತಾ ಇದೆ. ಸುಮಾರು 5-6 ವಾಹನಗಳು ಆ ಒಂದು ಬ್ರಿಡ್ಜ್ ಕೆಳಗಡೆ ಇರುವಂಥದ್ದನ್ನು ಗಮನಿಸ್ಬೋದು ನೀವು. ಇದು ದೆಹಲಿಯಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಾವಳಿಗಳು. ನಾವು ಬೆಂಗಳೂರಿನಲ್ಲೂ ಕೂಡ ಅಷ್ಟೇ ಕೆಲವೊಂದು ಫ್ಲೈಓವರ್ ಕೆಳಗಡೆ ಯಾವ ರೀತಿಯಾಗಿತ್ತು ಪರಿಸ್ಥಿತಿ, ಕೆಲವರು ಸಾವನ್ನಪ್ಪಿದ್ದನ್ನು ಕೂಡ ನೋಡಿದ್ವಿ. ಅದೇ ರೀತಿಯಾದಂಥ ಪರಿಸ್ಥಿತಿ ದೆಹಲಿಯಲ್ಲಿ ನಿರ್ಮಾಣ ಆಗಿದೆ. ಈಗ ದೆಹಲಿ ಎನ್ಸಿಆರ್ನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ದೆಹಲಿಯ ರಸ್ತೆಗಳೆಲ್ಲ ಜಲಾವೃತ ಆಗಿರುವಂಥದ್ದು. ದೆಹಲಿಯಲ್ಲಿ ಇಂದು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಭಾರಿ ಮಳೆಗೆ ರಸ್ತೆಗಳಲ್ಲಿ ಮುಳುಗಿರುವಂಥದ್ದು ವಾಹನಗಳು. ಬಿಸಿಲಿನಿಂದ ಬೆಂದಿದ್ದಂಥ ದೆಹಲಿಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಅಲ್ಲಿನ ಜನಕ್ಕೆ ಖುಷಿ, ಯಾಕೆಂದ್ರೆ 50-52 ಡಿಗ್ರಿವರೆಗೂ ಕೂಡ ಹೋಗಿತ್ತು. ಅಲ್ಲಿನ ಜನ ಮನೆಯಿಂದ ಹೊರಗಡೆ ಕಾಲಿಡೋದು ಹೇಗಪ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ತಂಪು ಕಾಣಿಸ್ತಾ ಇದೆ. ಮಳೆ ಇಳಿಕೆ ಆದರೂ ಕೂಡ ರಸ್ತೆಗಳಲ್ಲಿ ನಿಂತಿರುವಂಥದ್ದು ನೀರು. ಮಳೆಯಿಂದಾಗಿ ದೆಹಲಿಯಲ್ಲಿ ವಾಹನ ಸಂಚಾರಕ್ಕೆ ಸಂಕಷ್ಟ ಎದುರಾಗಿದೆ. ದೆಹಲಿ ಏರ್ಪೋರ್ಟ್ನಲ್ಲಿ ನೀರನ್ನು ತಿರುವು ಮಾಡುವಂಥ ಕಾರ್ಯ ಆಗ್ತಾ ಇದೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ರಸ್ತೆಗಳೆಲ್ಲ ಜಲಾವೃತವಾಗಿದ್ದಾವೆ ಅನ್ನುವಂಥದ್ದು. ಇದು ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿರುವಂಥ ಪರಿಸ್ಥಿತಿ. ನಾವು ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತಾ ಇರ್ತೀವಲ್ಲ, ನೋಡಿ ಬೆಂಗಳೂರು ಮುಳುಗೆ ಹೋಯ್ತು ಅಂತೆಲ್ಲ ನೋಡ್ತಾ ಇರ್ತೀವಲ್ಲ, ರಾಷ್ಟ್ರದ ರಾಜಧಾನಿನೇ ಮುಳುಗೋಗಿದೆ. ಆ ರೀತಿಯಾಗಿ ಮಳೆ ಬಂದಿರುವಂಥದ್ದು. ರಾಷ್ಟ್ರದ ರಾಜಧಾನಿಯ ಪರಿಸ್ಥಿತಿ ಹೀಗಾದರೆ ಇನ್ನು ಉಳಿದ ಕಡೆ ಲೆಕ್ಕ ಹಾಕೊಳ್ಳಿ ಹೇಗಾಗ್ಬೋದು ಅಂತ. ದೆಹಲಿಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀರಾ. ಹತ್ತತ್ರ ಒಂದು 2-3 ಅಡಿವರೆಗೂ ಕೂಡ ನೀರು ನಿಂತಿರುವಂಥದ್ದು. ಸಿಕ್ಕಾಪಟ್ಟೆ ಬಿಸಿಲಿತ್ತು ದೆಹಲಿಯಲ್ಲಂತೂ. ಹಾಗೆ ಹೇಳ್ತಾ ಇದ್ನಲ್ಲ, ಸುಮಾರು 52-54 ಡಿಗ್ರಿವರೆಗೂ ಕೂಡ ದೆಹಲಿಯಲ್ಲಿ ಬಿಸಿಲು ಕಾಣಿಸ್ಕೊಂಡಿತ್ತು. ಈಗ ನೋಡಿ ಅಲ್ಲಿ ಬ್ರಿಡ್ಜ್ ಹತ್ರನೂ ಕೂಡ ಅಷ್ಟೇ, ಅಲ್ಲಿ ನೀರು ಫ್ಲೋ ಆಗ್ದಲೆ ಅಲ್ಲೇ ನಿಂತಿರುವಂಥ ಹಿನ್ನೆಲೆಯಲ್ಲಿ ಆ ವೆಹಿಕಲ್ಗಳೆಲ್ಲವೂ ಕೂಡ ಸ್ಟಕ್ ಆಗಿ ಅಲ್ಲೇ ನಿಂತಿದ್ದಾವೆ. ಬಿಕಾಸ್ ಮುಳುಗೋಗ್ಬಿಟ್ಟಿರುವಂಥದ್ದು ಅರ್ಧಕ್ಕರ್ಧ. ಸೊ ಹೀಗಾಗಿ ಇಂಜಿನ್ ಕಂಪ್ಲೀಟ್ ಆಗಿ ಆಫ್ ಆಗಿ ಹೋಗಿರುತ್ತೆ. ಸಾಕಷ್ಟು ವಾಹನಗಳು ಕಾಣಿಸ್ತಾ ಇದೆ. ಸುಮಾರು 5-6 ವಾಹನಗಳು ಆ ಒಂದು ಬ್ರಿಡ್ಜ್ ಕೆಳಗಡೆ ಇರುವಂಥದ್ದನ್ನು ಗಮನಿಸ್ಬೋದು ನೀವು. ಇದು ದೆಹಲಿಯಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಾವಳಿಗಳು. ನಾವು ಬೆಂಗಳೂರಿನಲ್ಲೂ ಕೂಡ ಅಷ್ಟೇ ಕೆಲವೊಂದು ಫ್ಲೈಓವರ್ ಕೆಳಗಡೆ ಯಾವ ರೀತಿಯಾಗಿತ್ತು ಪರಿಸ್ಥಿತಿ, ಕೆಲವರು ಸಾವನ್ನಪ್ಪಿದ್ದನ್ನು ಕೂಡ ನೋಡಿದ್ವಿ. ಅದೇ ರೀತಿಯಾದಂಥ ಪರಿಸ್ಥಿತಿ ದೆಹಲಿಯಲ್ಲಿ ನಿರ್ಮಾಣ ಆಗಿದೆ. ಈಗ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.